ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟಕ್ಕೆ 150 ದಿನಗಳ ಬ್ರೇಕ್ ಬಿದ್ದಿದೆ. ರಾಹುಲ್ ಗಾಂಧಿಯವರ ಹುಚ್ಚಾಟ ಇವತ್ತಿಗೂ ಮುಂದುವರೆದಿದೆ. ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ಳಲಿಕ್ಕೆ ಅಮೆರಿಕದ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪಿಗೆ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲ ಹಾಕಿದ್ದಾರೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಒಳ್ಳೆ ದೇಶದ್ರೋಹಿ ತರ ಬಿಹೇವ್ ಮಾಡ್ತಾ ಇದೆ, ಹಿಂಗೆಲ್ಲ ಕೂಗಾಡ್ತಾರೆ. ಇಲ್ಲಿಯವರೆಗೆ ಯಾವುದೇ ಅಮೆರಿಕದ ಅಧ್ಯಕ್ಷರು ಬಳಸದೇ ಇರುವಂತಹ ಒಂದು ಪರಮಾಧಿಕಾರವನ್ನು ಅವರು ಬಳಸೋದಕ್ಕೆ ಹೊರಟಿದ್ದಾರೆ. 150 ದಿನ ಆಗೋದ್ರೊಳಗಡೆ ಮತ್ತೆ ಇನ್ನೊಂದಷ್ಟು ಹುಚ್ಚಾಟಗಳು ಡೊನಾಲ್ಡ್ ಟ್ರಂಪ್ ಅವರಿಂದ ಶುರುವಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟಕ್ಕೆ 150 ದಿನಗಳ ಬ್ರೇಕ್ ಬಿದ್ದಿದೆ. ಇದೇನಿದು 150 ದಿನಗಳ ಬ್ರೇಕ್ ಹೇಳ್ತೇನೆ. ಈ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರ ಹುಚ್ಚಾಟ ಇವತ್ತಿಗೂ ಮುಂದುವರೆದಿದೆ. ಇನ್ನು ಮೂರನೇ ಅಂಶ, ಭಾರತಕ್ಕೆ ಅಮೆರಿಕಾದ ಜೊತೆ ಮತ್ತಷ್ಟು ಬಾರ್ಗೇನ್ ಮಾಡುವಂತಹ ಅವಕಾಶ ಈಗ ಸಿಕ್ಕಿದೆಯಾ, ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, 18%ನಿಂದ 10%ಗೆ ಅಮೆರಿಕದ ಸುಂಕ ಇಳಿಕೆಯಾಗಿದೆ. ಈ ಇಷ್ಟು ವಿಚಾರಗಳನ್ನು ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ಮಾಡೋನಿದ್ದೇನೆ. ದಯವಿಟ್ಟು ಹೊಸದಿಗಂತ ಡಿಜಿಟಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಮೆರಿಕದ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಮಹತ್ವದ ತೀರ್ಪನ್ನು ಕೊಡ್ತು. ಡೊನಾಲ್ಡ್ ಟ್ರಂಪ್ ಅವರ ಏನು ತಾರೀಫ್ ಹುಚ್ಚಾಟಗಳಿದ್ವು ಅದಕ್ಕೆಲ್ಲ ಒಂದೇ ಸಲ ಬ್ರೇಕ್ ಬಿದ್ದುಬಿಡ್ತು. ಏನು, ಯಾವ ದೇಶಗಳ ಜೊತೆ ಅಮೆರಿಕ ಸುಂಕ ಒಪ್ಪಂದವನ್ನು ಮಾಡ್ಕೊಂಡಿದ್ರು, ಅಂದರೆ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, ಅದೆಲ್ಲವನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಡ್ತು. ಭಾರತದ ಟ್ರೇಡ್ ಅಗ್ರಿಮೆಂಟ್ ಸೇರಿದಂತೆ ಎಲ್ಲ ಟ್ರೇಡ್ ಅಗ್ರಿಮೆಂಟ್ಗಳು. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾನೇ ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಏನು ಹಾರಾಡ್ತಿದ್ರು, ಆ ಹಾರಾಟಕ್ಕೆಲ್ಲ ಒಂದೇ ಸಲ ಬ್ರೇಕ್ ಹಾಕ್ಬಿಡ್ತು. ಡೊನಾಲ್ಡ್ ಟ್ರಂಪ್ ಅವರ ರೆಕ್ಕೆ ಪುಕ್ಕವನ್ನು ಅವರದೇ ದೇಶದ ಸುಪ್ರೀಂ ಕೋರ್ಟ್ ಕಟ್ ಮಾಡಿಬಿಡ್ತು. ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪಿಗೆ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ. ಏನು ತಿಳ್ಕೊಂಬಿಟ್ಟಿದೆ ಸುಪ್ರೀಂ ಕೋರ್ಟು, ನಾನು ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟಿನ ಜಡ್ಜ್ಗಳಿಗೆ ಧೈರ್ಯನೇ ಇಲ್ಲ. ನಾನು ಅಮೆರಿಕದ ಪರವಾಗಿ ಅಮೆರಿಕದ ಆರ್ಥಿಕತೆಯನ್ನು ಉತ್ತಮಪಡಿಸೋದಕ್ಕೆ ಮಾಡ್ತಾ ಇದ್ದರೆ ಅದನ್ನು ಬೆಂಬಲಿಸುವಂಥ ತಾಕತ್ತೇ ಜಡ್ಜ್ಗಳಿಗಿಲ್ಲ. ಅಮೆರಿಕಾದ ಸುಪ್ರೀಂ ಕೋರ್ಟ್ಗೆ ದೇಶಭಕ್ತಿ ಅಂದ್ರೇ ಗೊತ್ತಿಲ್ಲ. ಅವರು ಅಮೆರಿಕದ ಸುಪ್ರೀಂ ಕೋರ್ಟ್ ಒಳ್ಳೆ ದೇಶದ್ರೋಹಿ ಥರ ಬಿಹೇವ್ ಮಾಡ್ತಾ ಇದೆ, ಹೀಗೆಲ್ಲ ಕೂಗಾಡ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೊದಲೇ ಹುಚ್ಚಾಟ, ಇನ್ನು ಸುಪ್ರೀಂ ಕೋರ್ಟ್ ವಿರುದ್ಧನೇ ಈ ರೀತಿ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, IEEPA ಆ್ಯಕ್ಟ್ 1977 ಅಂದರೆ ಅಮೆರಿಕಾದ್ದು, ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್ 1977 ಆ್ಯಕ್ಟ್, ಇದರ ಪ್ರಕಾರ ಏನು ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ದೇಶಗಳ ಮೇಲೆ ಸುಂಕವನ್ನು ಹೇರಿದರು, ಅದು ಯಾವುದಕ್ಕೂ ಕಾನೂನಿನ ಸಮ್ಮತಿ ಇಲ್ಲ ಅಂತ ಘೋಷಣೆ ಮಾಡಿಬಿಡ್ತು. ಅಂದರೆ ಈ ಆ್ಯಕ್ಟ್ ನಡಿ ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಅಮೆರಿಕಾದ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಅವರು ಏನೇ ನಿರ್ಧಾರ ತಗೊಂಡ್ರು ಅದು ಅಮೆರಿಕಾದ ಸಂಸತ್ ಅಂದರೆ ಕಾಂಗ್ರೆಸ್ ಇದರ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಅಲ್ಲಿನ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳದೆ ಈ ಎಲ್ಲ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿರೋದ್ರಿಂದ ಈ ಅಗ್ರಿಮೆಂಟ್ಗಳನ್ನು ತಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿಬಿಡ್ತು. ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಇವಾಗ ಹೊಸದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು, ಇಲ್ಲಿಯವರೆಗೆ ಯಾವುದೇ ಅಮೆರಿಕದ ಅಧ್ಯಕ್ಷರು ಬಳಸದೇ ಇರುವಂತಹ ಒಂದು ಪರಮಾಧಿಕಾರವನ್ನು ಅವರು ಬಳಸೋದಕ್ಕೆ ಹೊರಟಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ತಾರೀಫ್ಸ್ ಆ್ಯಕ್ಟ್ ಅಂತ ಇದೆ ಅಮೆರಿಕಾದಲ್ಲಿ, ಅದರ ಸೆಕ್ಷನ್ 122 ಅನ್ನು ಬಳಸಿಕೊಂಡು ಈಗ ಡೊನಾಲ್ಡ್ ಟ್ರಂಪ್ ಒಂದು ಘೋಷಣೆ ಮಾಡಿದ್ದಾರೆ. ಇಲ್ಲಿಯವರೆಗೆ ಏನು ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡೆ ಅದರ ಮೇಲೆ 10% ತಾರೀಫನ್ನು ಈ ವಿಶೇಷ ಕಾನೂನಿನಡಿ ನಾನು ಎಲ್ಲ ದೇಶಗಳಿಗೂ ವಿಧಿಸ್ತೀನಿ. ಇದು ಅಮೆರಿಕ ಅಧ್ಯಕ್ಷರಿಗಿರುವಂಥ ಪರಮಾಧಿಕಾರ ಅಂತ ಘೋಷಣೆ ಮಾಡಿಬಿಟ್ರು. ಆ ಅಧಿಕಾರ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಂದರೆ ಅಮೆರಿಕ ಅಧ್ಯಕ್ಷರಿಗಿದೆ. ಇದನ್ನು ಬಳಸ್ಕೊಂಡು ಅವರು ಈ ಘೋಷಣೆ ಮಾಡಿದ್ರು. ಜೊತೆಗೆ ಇನ್ನೂ ಒಂದು ಮಾತನ್ನು ಅವರು ಹೇಳಿದ್ರು, ಏನಂತಂದರೆ ಈ 10% ಹೆಚ್ಚುವರಿ ಸುಂಕ ಏನಿದೆ ಅದು 150 ದಿನಗಳವರೆಗೆ ಇರುತ್ತೆ. ಆ 150 ದಿನಗಳ ಒಳಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆಯಲ್ಲ ಅದಕ್ಕೆ ಕಾನೂನಾತ್ಮಕವಾಗಿ ಹೇಗೆ ನಾವು ಟ್ಯಾಕಲ್ ಮಾಡಬೇಕು, ಆ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅಂತ ನಾವು ಪರ್ಯಾಯವಾದ ಒಂದು ದಾರಿಯನ್ನು ಕಂಡುಕೋತೀವಿ. ಅಲ್ಲಿಯವರೆಗೆ ಈ 10%
ತಾರೀಫನ್ನು ನಾವು ಎಲ್ಲ ದೇಶಗಳ ಮೇಲೆ ಫ್ಲ್ಯಾಟ್ ಆಗಿ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರು, ಭಾರತವನ್ನು ಸೇರಿ. ಅಂದರೆ ಭಾರತಕ್ಕೆ ಈಗ ಸುಂಕ ಎಷ್ಟು ಅಮೆರಿಕಾದ್ದು? ಭಾರತದ ಎಕ್ಸ್ಪೋರ್ಟ್ ಮೇಲೆ ಅಮೆರಿಕಾದ ಸುಂಕ 18% ಇತ್ತು ಮೊನ್ನೆ ಫೈನಲ್ ಆದಂಥ ಅಗ್ರಿಮೆಂಟ್ ಪ್ರಕಾರ. ಆದರೆ ಈಗ 10%ಗೆ ಇಳಿದಂಗೆ ಆಗೋಯ್ತು. ಇಷ್ಟೇ ಆಗಿದ್ದಿದ್ರೆ ಸುಮ್ಮನೆ ಇರಬಹುದಾಗಿತ್ತು. ಆದರೆ ನಿನ್ನೆ ತಮ್ಮ ಒಂದು ಹೇಳಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಹಿಂದೆ ಮಾಡಿಕೊಂಡಂಥ ಅಗ್ರಿಮೆಂಟ್ ಮೇಲೆ 10% ಅಂತ. ಅದು ಜನಗಳಿಗೆ ಕನ್ಫ್ಯೂಷನ್ನು, ಪೂರಾ ಕನ್ಫ್ಯೂಷನ್. ಬರೀ ಜನಗಳಿಗಲ್ಲ, ಭಾರತದ ಅಧಿಕಾರಿಗಳಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. Today I will sign an order to impose a 10% global tariff under Section 122 over and above our normal tariffs already being charged. ಅಂದರೆ ಹಿಂದೆ ಮಾಡಿದಂಥ ಅಗ್ರಿಮೆಂಟ್ ಅಂದರೆ 18% ಪ್ಲಸ್ 10%, ಅಥವಾ ಪ್ರೀ ಲಿಬರೇಷನ್ ಡೇಗಿನ್ನ ಮುಂಚೆ ಇತ್ತಲ್ಲ ಭಾರತದ ಸರಕುಗಳಿಗೆ 3.5% ತೆರಿಗೆ ಭಾಳ ಹಿಂದೆ, ಅದರ ಮೇಲೆ 10%, ಅಂದರೆ 13.5%, ಅಥವಾ ಏನೂ ಇಲ್ಲ ಖಾಲಿ 10%. ಇದು ಭಾರತದ ಅಧಿಕಾರಿಗಳಿಗೂ ಗೊಂದಲ ಸೃಷ್ಟಿಯಾಯಿತು. ತಕ್ಷಣವೇ ಭಾರತದ ಅಧಿಕಾರಿಗಳು ಅಮೆರಿಕದ ಅಧಿಕಾರಿಗಳ ಸಂಪರ್ಕ ಮಾಡಿದ್ರು. ಸೊ ಅಮೆರಿಕಾದಿಂದ ಒಂದು ಕ್ಲಾರಿಟಿ ಬಂತು. ಏನು 18% ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅದು ಇನ್ನು ಮುಂದೆ ಇರೋದಿಲ್ಲ. ಈಗ ಹೊಸದಾಗಿ ಅನೌನ್ಸ್ ಮಾಡಿರೋ ಹಾಗೆ 10% ತೆರಿಗೆ ಮಾತ್ರ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಇನ್ನೂ ಗೊಂದಲ ಮುಗಿದಿಲ್ಲ. ಯಾಕಂತಂದರೆ ಈ 10% ತೆರಿಗೆ ಕೇವಲ 150 ದಿನಗಳಿಗೆ ಮಾತ್ರ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. 150 ದಿನ ಆಗೋದ್ರೊಳಗಡೆ ಮತ್ತೆ ಇನ್ನೊಂದಷ್ಟು ಹುಚ್ಚಾಟಗಳು ಡೊನಾಲ್ಡ್ ಟ್ರಂಪ್ ಅವರಿಂದ ಶುರುವಾಗುತ್ತೆ. ಆದರೆ ಭಾರತದ ಆರ್ಥಿಕ ತಜ್ಞರು ಹೇಳೋದು ಏನು ಅಂತಂದರೆ, ಈಗ ಭಾರತಕ್ಕೆ ಮತ್ತೊಂದು ಅವಕಾಶ, ಏನು ಬಾರ್ಗೇನ್ ಮಾಡಲಿಕ್ಕೆ. ಸೊ ಆ 18%ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಏನು ತೊಗೊಂಡು ಹೋಗಲಿಕ್ಕೆ ನಿರ್ಧಾರ ಮಾಡಿದರೆ 150 ದಿನದ ನಂತರ, ಈ ಟೈಮಲ್ಲಿ ಮತ್ತೊಂದಷ್ಟು ಬಾರ್ಗೇನ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಅವಕಾಶ ಭಾರತ ಸರ್ಕಾರಕ್ಕಿದೆ ಅಂತ. ಸೊ ನೋಡಬೇಕು ಭಾರತ ಸರ್ಕಾರ ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅಂತ. ಅಲ್ಲಿಗೆ 150 ದಿನಗಳ ಮಟ್ಟಿಗೆ ಮಾತ್ರ ಟ್ರಂಪ್ ಹುಚ್ಚಾಟಕ್ಕೆ ಬ್ರೇಕ್ ಬಿದ್ದ ಹಾಗಾಯಿತು. ಆದರೆ ನಾನು ಆರಂಭದಲ್ಲೇ ಹೇಳಿದಾಗೆ ಇನ್ನು ರಾಹುಲ್ ಗಾಂಧಿಯ ಹೊಸ ಹುಚ್ಚಾಟ ಒಂದು ಶುರುವಾಗಿದೆ. ಏನು, ಇವತ್ತು ಬೆಳಗ್ಗೆ ಇನ್ನೊಂದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಅಮೆರಿಕಾದ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಹೆಚ್ಚುವರಿಯಾಗಿ 10% ತೆರಿಗೆಯನ್ನು ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮತ್ತೊಂದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಆ ಟ್ವೀಟನ್ನು ನಾನು ಓದ್ತೀನಿ ಕೇಳಿ. PM is compromised. His betrayal now stands exposed. He can't renegotiate. He will surrender again. ಅಂದರೆ ಪ್ರಧಾನಿ ಕಾಂಪ್ರಮೈಸ್ ಆಗಿದ್ದಾರೆ. ಭಾರತ ದೇಶಕ್ಕೆ, ಭಾರತದ ಜನಗಳಿಗೆ ಅವರ ಮೋಸ ಏನು ಅಂತ ಈಗ ಜಗಜ್ಜಾಹೀರಾಗ್ಬಿಟ್ಟಿದೆ. ಅವರು ಮತ್ತೆ ರೀನೆಗೋಷಿಯೇಟ್ ಮಾಡೋದೇ ಇಲ್ಲ. ಅವರು ಮತ್ತೆ ಅಮೆರಿಕಾಗೆ ಸರೆಂಡರ್ ಆಗ್ತಾರೆ. ಭವಿಷ್ಯ ನುಡಿದು ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಇವರು ಯಾವಾಗ ಜ್ಯೋತಿಷ್ಯಕಾರ ಆದರು? ಅಂದರೆ ಈಗ ಸದ್ಯಕ್ಕೆ ಹೋಲಿಸ್ಕೊಂಡ್ರೆ 18%ಇಂದ 10% ಇಳಿಕೆ ಆಗಿದೆ. ಖುಷಿ ಪಡಬೇಕಲ್ವಾ ಒಬ್ಬ ದೇಶದ ನಾಗರಿಕನಾಗಿ? ಅಟ್ಲೀಸ್ಟ್ 150 ದಿನಗಳವರೆಗಾದರೂ 10% ಕಡಿಮೆ ಆಯ್ತಲ್ಲ, 10% ಇಳಿತಲ್ಲ, ಆಮೇಲೆ ನೋಡ್ಕೊಳ್ಳೋಣ ಮುಂದೆ. ಇಷ್ಟಕ್ಕಾದರೂ ಖುಷಿ ಪಡಬೇಕಲ್ಲ. ಆ ಖುಷಿ ಪಡುವಂಥ ಮನಸ್ಥಿತಿಯೇ ಇಲ್ಲ ರಾಹುಲ್ ಗಾಂಧಿಗೆ. ಮತ್ತು ಅದೇ ಕಿಚಾಯಿಸುವಂಥ ಒಂದು ಟ್ವೀಟು, ತಳಬುಡ ಇಲ್ಲದ ಟ್ವೀಟ್. ಅಂದರೆ ಇವರು ಪ್ರಕಾರ, ರಾಹುಲ್ ಗಾಂಧಿ ಪ್ರಕಾರ, ನರೇಂದ್ರ ಮೋದಿ ರೀನೆಗೋಷಿಯೇಟ್ ಮಾಡೋದೇ ಇಲ್ಲ, ನರೇಂದ್ರ ಮೋದಿ ಸರೆಂಡರ್ ಆಗ್ತಾರೆ ಮತ್ತೆ. ಅಂದರೆ ನರೇಂದ್ರ ಮೋದಿ ರೀನೆಗೋಷಿಯೇಟ್ ಮಾಡಬಾರ್ದು ಅಂತ ಅವ್ರ ಮನಸ್ಸಿನಲ್ಲಿ ಇರೋದನ್ನು ಅವರು ಟ್ವೀಟಲ್ಲಿ ಹೇಳ್ತಾ ಇದ್ದಾರೆ. ಅದೇ ಅರ್ಥ ಬರುತ್ತೆ. ರಾಹುಲ್ ಗಾಂಧಿ ಏನಾದರೂ ಹೇಳಲಿ, ಟ್ರಂಪ್ ಏನಾದರೂ ಹುಚ್ಚಾಟಗಳನ್ನ ಆಡಲಿ, ಭಾರತದ ಸರ್ಕಾರ ನರೇಂದ್ರ ಮೋದಿಯಿಂದ ಹಿಡಿದು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ನಿಲುವಿಗೆ ಬದ್ಧರಾಗಿ ಭಾಳ ಶಿಸ್ತಿನಿಂದ ಅಮೆರಿಕಾದ ಜೊತೆ ಬಾರ್ಗೇನಿಂಗ್ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಅದು 18%ಗೆ ಇಳಿದಿತ್ತು. ಈ 150 ದಿನಗಳಲ್ಲಿ ಇನ್ನೊಂದು ಅವಕಾಶ ಇದೆ. ಅಲ್ಲಿ ಡೊನಾಲ್ಡ್ ಟ್ರಂಪ್, ಇಲ್ಲಿ ರಾಹುಲ್ ಗಾಂಧಿಯವರ ಹುಚ್ಚಾಟಗಳು ಏನೇ ಇರ್ಬೋದು, ಅಮೆರಿಕಾದ ಜೊತೆಗಿನ ಒಪ್ಪಂದವನ್ನು ಇನ್ನಷ್ಟು ಭಾರತ ಸ್ನೇಹಿ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಇದನ್ನು ಭಾರತ ಸರ್ಕಾರ ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳುತ್ತೆ ಅನ್ನೋದು ಈಗಿನ ಪ್ರಶ್ನೆ.